ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 32. ಸೊ ನಿಮ್ಮದೆಲ್ಲ ಎಸ್ಟರ್ಡೇ ಅಂದರೆ ಇವತ್ತು ಎಸ್ಟರ್ಡೇ ನಡೀತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಮಾಡಿದ್ರಾ ಇಲ್ಲ ಏನಾದರೂ ಗ್ಯಾಪ್ ತೊಗೊಂಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲರದು ಒಂದೇ ಕಮೆಂಟ್, ನಿಮ್ಮ ವೆಯ್ಟ್ ಚೆಕ್ ಮಾಡಿ ತೋರಿಸಿ, ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀರಾ ತೋರಿಸ್ತೀನಿ, ಪ್ರೆಸೆಂಟ್ ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಿ ಅಂತ ನಿನ್ನೆ ವಿಡಿಯೋಲು ತಿಳಿಸಿದೆ. ಲೈಕ್ ಪ್ರೆಸೆಂಟ್ ವೆಯ್ಟ್ ಏನಕ್ಕೆ ತೋರಿಸ್ತಾ ಇಲ್ಲ ಆ್ಯಂಡ್ ಡೈಲಿ ವೆಯ್ಟ್ ಚೆಕ್ ಮಾಡಿ ತೋರಿಸ್ತೀನಲ್ಲ, ಸೊ ಅದೇನಕ್ಕೆ ತೋರಿಸ್ತಾ ಇಲ್ಲ ಆ್ಯಂಡ್ ಯಾವಾಗ ತೋರಿಸ್ತೀನಿ ಹೇಳ್ತೀನಿ. ಖಂಡಿತ ಅದಕ್ಕೊಂದು ರೀಸನ್ ಇದೆ ಅಷ್ಟೇ, ಆಯಿತಾ? ಆದಷ್ಟು ಬೇಗ ನಾನು ಪ್ರೆಸೆಂಟ್ ವೆಯ್ಟ್ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಆಗೋ ಒಂದು ಕ್ವಿಕ್ ಹೈ ಪ್ರೋಟೀನ್ ರೆಸಿಪಿ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಂಥ ಹೈ ಪ್ರೋಟೀನ್ ರೆಸಿಪಿನ ತೋರಿಸಿದ್ದೀನಿ ಈ ಡೇ 32 ಸೊ ಈ ಡೇ ಯಾವ ಥರ ಇತ್ತು ಆ್ಯಂಡ್ ಏನೆಲ್ಲ ತೊಗೊಂಡಿದ್ದೀನಿ, ಯಾವ ಥರ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಬನ್ನಿ. ಇದೊಂದು ಗ್ರೀನ್ ಕಲರ್ ಟಾಪ್. ಸೊ ನಿಮಗೆ ನೋಡೋದಕ್ಕೆ ಏನು ಓವರ್ ಸೈಜ್ ಟೈಪ್ ಅನಿಸ್ತಾ ಇದೆಯಲ್ಲ, ಸಮ್ಮರ್ಗೆ ಈ ಥರ ಸ್ವಲ್ಪ ಲೂಸ್ ಟಾಪ್ಸು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ನನಗೆ ಈ ಥರ ಫ್ರೀಯಾಗಿ ಕಂಫರ್ಟಬಲ್ ಆಗಿ ಇದ್ರೇ ಇಷ್ಟ ಆಗೋದು. ಹಾಗಾಗಿ ಇದನ್ನ ತರಿಸ್ಕೊಂಡಿದ್ದೆ. ಲಿಂಕ್ಸ್ ನಾನು ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಬಾಟಲ್ ಗ್ರೀನ್ ಕಲರ್, ನಿಮಗೆ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು. ಇದು ಬ್ಲ್ಯಾಕ್ ಅಲ್ಲ, ಇದು ಬಾಟಲ್ ಗ್ರೀನ್ ಕಲರ್ಗೆ ಈ ಥರ. ಆ್ಯಂಡ್ ಸ್ಲೀವ್ಸ್ ಬಂದುಬಿಟ್ಟು ಏನು ಪ್ಯಾಟ್ರನ್ ಅಂತ ಹೇಳ್ತಾರೆ ಇದನ್ನ, ಬಲೂನ್ ಪ್ಯಾಟ್ರನ್. ತುಂಬ ಚೆನ್ನಾಗಿದೆ, ಜೀನ್ಸ್ ಮೇಲಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮಾರ್ನಿಂಗಿಂದ ಏನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಸೊ ಇವತ್ತು ನಾನು ಹಿಂದಿನ ದಿನವೇ ಹುರುಳಿಕಾಳು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಈ ಹುರುಳಿಕಾಳಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರಲ್ಲ, ಇದನ್ನು ನೀವು ಕಾಳುಗಳ ಪಲ್ಯ ಆದರೂ ಈ ಥರ ದೋಸೆ ಆದರೂ ಮಾಡ್ಕೋಬೋದು. ಆ್ಯಂಡ್ ಇದ್ರದ್ದು ಕುದಿಸಿರೋ ಅಂಥ ನೀರು ಸೂಪ್ನ ಮಾಡ್ಕೋಬೋದು, ತುಂಬ ಒಳ್ಳೆಯದು. ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಇದನ್ನೇನು ಮಾಡ್ಕೊಂಡೆ ಅಂದರೆ, ಇದನ್ನು ಆ್ಯಕ್ಚುಲಿ ಮಧ್ಯಾಹ್ನ ಕಾಳು ಪಲ್ಯ ಮಾಡೋಣ ಅಂತ ನೆನೆಸಿಟ್ಕೊಂಡಿದ್ದೆ. ಬಟ್ ನಾನು ಇವತ್ತು ಜಿಮ್ಗೆ ಹೋಗಿ ಬಂದೆ. ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತಗೊಳ್ಳೋದು ಮರೆತುಬಿಟ್ಟಿದ್ದೀನಿ, ಹಂಗಾಗಿ ಆ್ಯಡ್ ಮಾಡಿಲ್ಲ. ಹೋಗಿ ಬಂದಮೇಲೆ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಇವತ್ತೇನು ತಿನ್ಕೊಂಡು ಹೋಗಿರಲಿಲ್ಲ. ಸೊ ಏನು ಕ್ವಿಕ್ಕಾಗಿ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆಮ್ಲೆಟ್ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ದಿನ ಏನು ಆಮ್ಲೆಟ್ ಬಿಡು ಅಂತೇಳ್ಬಿಟ್ಟು ನಿಮಗೂ ಬೋರ್ ಆಗುತ್ತಲ್ಲ ನೋಡೋಕೆ. ಸೊ ಇವತ್ತೇನು ಮಾಡಿದೆ ಗೊತ್ತಾ, ಈ ನೆನೆಸಿಟ್ಕೊಂಡಿರೋಂಥ ಕಾಳಿದ್ವಲ್ಲ, ಜಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟು ಈ ಥರ ದೋಸೆ ಹಾಕ್ಕೊಂಡಿದ್ದೀನಿ. ಆ ದೋಸೆ ಮೇಲೆ ನಾನು ಲೋ ಫ್ಯಾಟ್ ಪನ್ನೀರನ್ನ ತುರಿದು ಮೇಲ್ಗಡೆ ಹಾಕಿ ಸ್ವಲ್ಪ ಒಂಚೂರು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೈ ಪ್ರೋಟೀನ್. ಆಲ್ರೆಡಿ ನಮಗೆ ಹುರುಳಿಕಾಳಲ್ಲಿ ಪ್ರೋಟೀನ್ ಸಿಗುತ್ತೆ, ಇನ್ನು ಪನ್ನೀರಿಂದ ಎಕ್ಸ್ಟ್ರಾ ಪ್ರೋಟೀನು ಸಿಕ್ಕಂಗಾಗುತ್ತೆ ಅಂದ್ಬಿಟ್ಟು ಈ ಥರ ದೋಸೆಗಳನ್ನ 2 ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ತಿಂದಾದ್ಮೇಲೆ ಬೇಗ ಹೊಟ್ಟೆನೇ ಹಶ್ವಾಗೋದಿಲ್ಲ, ಗೊತ್ತಾ? ಸೊ ಈ ರೀತಿಯಾಗಿ ಮಾಡ್ಕೊಂಡಿರುವಂಥ 2 ಹುರುಳಿಕಾಳಿನ ದೋಸೆ ತೊಗೊಂಡೆ. ಇನ್ಸ್ಟ್ಯಾಂಟಾಗಿ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗೂ ಬರುತ್ತೆ. ನಾನು ಇದರಲ್ಲಿ ಏನು ರೈಸೂ ಆ್ಯಡ್ ಮಾಡಿಲ್ಲ, ಹಂಚು ಚೆನ್ನಾಗಿರಬೇಕು ಅಷ್ಟೇ. ನೋಡಿ, 2 ಮೀಡಿಯಮ್ ಸೈಜ್ ಇರೋವಂಥ ದೋಸೆ, ಅದ್ರ ಜೊತೆ ಸ್ವಲ್ಪ ನಿನ್ನೆ ದಾಲಿತ್ತು, ಅದ್ರ ಜೊತೆಗೆ ತೊಗೊಂಡು ಒಂಚೂರು ಅಲ್ಲ ಚಟ್ನಿ ಹಾಕ್ಕೊಂಡಿದ್ದೀನಿ. ಇದು ಬ್ರೇಕ್ಫಾಸ್ಟ್ ತೊಗೊಂಡೆ. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇವತ್ತು ನಾನು ಮಾಡ್ಕೊಂಡಿರೋದು ಆಲ್ಮೋಸ್ಟ್ 11:30 ಮೇಲೆ ಆಗಿತ್ತು. ನೆಕ್ಸ್ಟ್ ಮಧ್ಯಾಹ್ನ ಲಂಚ್ಗೆ ಇವತ್ತು ನಾನು ತೊಗೊಂಡಿದ್ದು ಜೋಳದ ರೊಟ್ಟಿ, ಕಾಲಿಫ್ಲವರ್ ಪಲ್ಯ ಮಾಡಿದ್ದೆ ಆ್ಯಂಡ್ ಅದ್ರ ಜೊತೆಗೆ ಹುರುಳಿಕಾಳು ಪಲ್ಯನೂ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ, ಟೈಮೂ ಇರಲ್ಲ ನನಗೆ. ಹಾಗಾಗಿ ಇವೆಲ್ಲ ಬೇಸಿಕ್ ಏನು ಕಾಳು ಪಲ್ಯ ಮಾಡೋವಂಥದ್ದು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಒಗ್ಗರಣೆ ಕೊಡ್ತೀನಿ. ಎಲ್ಲದಕ್ಕೂ ಸ್ವಲ್ಪ ಮ್ಯಾಗಿ ಮಸಾಲೆ ಹಾಕ್ತೀನಿ ನಾನು ಅಷ್ಟೇ. ಈ ಥರ ರೆಡಿ ಮಾಡ್ಕೊಂಡಿರೋಂಥ ಕಾಳನ್ನ ನೆನೆಸಿಟ್ಟಿರೋ ಕಾಳನ್ನ ಸ್ವಲ್ಪ ನಾನು ಕುದಿಸ್ಕೊಳ್ತೀನಿ. ವಿಷಲ್ ಏನಂದರೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಬೇಗ ಒಂದೇ ವಿಷಲ್ಗೆ ಬೆಂದ್ಬಿಡುತ್ತೆ. ಹಾಗಾಗಿ ಈ ಥರ ಕಾಳುಗಳನ್ನೆಲ್ಲ ನೀವೇನು ಮಾಡಬೇಕು ಅಂದರೆ, ಕುಕ್ಕರ್ಗೆ ಹಾಕ್ತೇನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ, ಒಂದು 5ರಿಂದ 8 ನಿಮಿಷ ಕುದಿಸ್ಕೊಂಡ್ರೆ ಕಾಳಾಗಿ ಬರುತ್ತೆ, ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಸೊ ಮಧ್ಯಾಹ್ನ ಲಂಚ್ ಆಯಿತಾ. ಸೊ ನೈಟ್ ನನಗೆ ಮಧ್ಯಾಹ್ನನೇ 2 ರೊಟ್ಟಿ ತಿಂದಿದ್ದೆ. ಹಾಗಾಗಿ ನೈಟ್ ನನಗೆ ಅಷ್ಟೊಂದು ಹೊಟ್ಟೆ ಹಶ್ವಾಗಿರಲಿಲ್ಲ. ಈ ಹುರುಳಿಕಾಳು ಕುದಿಸಿರುವಂಥ ಏನು ನೀರಿರುತ್ತಲ್ಲ, ಆ ಒಂದು ನೀರನ್ನ, ಯಾವುದೇ ಕಾಳನ್ನ ಕುದಿಸಿರುವಂಥ ಕಾಳು ನೀರನ್ನ ಮಾತ್ರ ಚೆಲ್ಲಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾವು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅವು. ಅದನ್ನು ನಾನು ಒಂದು ದೊಡ್ಡ ಗ್ಲಾಸಷ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಅದೇ ನೀರನ್ನ ತೊಗೊಂಡಿದ್ದೀನಿ ಡಿನ್ನರ್ ಟೈಮ್ಗೆ. ಡಿನ್ನರ್ ಮಾಡೋಕ್ಕೂ ಒಂದು 1/2 ಅವರ್ ಅದನ್ನು ತೊಗೊಂಡಾದಮೇಲೆ
2 ಎಗ್ಸ್ ಆಮ್ಲೆಟ್ ಹಾಕ್ಕೊಂಡೆ. ಏನು ಮಾಡ್ಕೊಳ್ಳೋದಪ್ಪ ಅಂತ ಅಂದ್ಕೊಂಡೆ. ನನಗೆ ಎಗ್ಸ್ ಇದ್ಬಿಟ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಸೊ ಅಷ್ಟೊಂದು ಇಷ್ಟ. ಆ್ಯಂಡ್ ಫಿಲ್ಲಿಂಗು ಇರುತ್ತೆ ಗೊತ್ತಾ. ಬಟ್ ಜಸ್ಟ್ ಇದೊಂದು ತಿಂದ್ರೂ ನನಗೆ ಆರಾಮಾಗಿ ಹೊಟ್ಟೆ ತುಂಬ ಆಗಿಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಫ್ ಬಾಯ್ಲ್ಡ್ ಹಾಕ್ಕೊಂಡ್ಬಿಡ್ತೀನಿ. ಇದಾಗಿತ್ತು ಇವತ್ತಿನ ಡೇ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.